ಸಂವಿಧಾನ ಶಿಲ್ಪಿ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಮಾಹಿತಿ ಸಿಗುವುದನ್ನು ಕಳಿಸ್ತೀವಿ. ಮೊಬೈಲ್ ಬಿಡೋದು ಮೊಬೈಲ್ ಬಿಡೋದು ಸಂವಿಧಾನ ಶಿಲ್ಪಿ ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳ್ತಾ ಇವತ್ತು ಒಂದು ಜಯಂತ್ಯೋತ್ಸವದ ನಿಮಿತ್ತವಾಗಿ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಸನ್ಮಾನ್ಯರು ಯುವ ಉತ್ಸಾಹಿ ಸಚಿವರಾದಂಥ ನಮ್ಮ ಈ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ಅವರನ್ನ ನೆನೆದುಕೊಳ್ತಾ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂಥ ಜಿಲ್ಲಾಧಿಕಾರಿಗಳನ್ನ ಅದೇ ರೀತಿಯಾಗಿ ಗೋಪಾಲ್ ಎಂ ಬ್ಯಾಕೋಡ್ ಅವರನ್ನ SP ಅವರನ್ನ ಶ್ರೀಮತಿ ಶುಭಾ ಅವರನ್ನ ಪ್ರಿಯದರ್ಶಿನಿ ಹಿರೇಮಠ ಅವರನ್ನ ನೆನೆಸ್ಕೊಳ್ತಾ ಹಲವಾರು ಜನ ಈ ಭಾಗದ ದಲಿತ ನಾಯಕರು ವೇದಿಕೆ ಮೇಲೇನೂ ಇದ್ದೀರಿ ಮತ್ತು ಮುಂದ್ಗಡೆನೂ ಇದ್ದೀರಿ. ಈ ಎಲ್ಲ ಪ್ರಮುಖರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾನೆ. ವಿಶೇಷವಾಗಿ ಎಂ ಅರವಿಂದ್ ಅವರನ್ನ, ಕೋಟೆಣ್ಣವರವರನ್ನ, ಡಾಕ್ಟರ್ ಸರ್ಕರ್ ಅವರನ್ನ, ಸಕ್ಬಾಲ್ ಅವರನ್ನ, ಮಂಟೂರ್ ಅವರನ್ನ, ಬಾಬಾ ಶೇಖ್ ಸನದಿ ಅವರನ್ನ ಮತ್ತು ಬಹಳಷ್ಟು ನನ್ನ ಆತ್ಮೀಯರು ಹಿರಿಯರು. ಯಾಕಂತಂದ್ರೆ ನಾನು ಕೂಡ ಇಲ್ಲೇನೆ ವಿದ್ಯಾರ್ಥಿ ನಾಯಕನಾಗಿ ಬೆಳೆದಂತವನು. ಅದಕ್ಕಾಗಿ ತಾವೆಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತಂದ್ರೆ ನಿಮಗೆ ನಾನು ಬಹಳಷ್ಟು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ನಾವು ವಿವರಿಸ್ತಾ ಹೋದ್ರೆ ಒಂದ್ ತಾಸು, ಒಂದ್ ದಿನ, ಒಂದ್ ತಿಂಗಳು ಸಾಲೋದಿಲ್ಲ. ಜಿಲ್ಲಾಧಿಕಾರಿ ಮೇಡಮ್ ಅವ್ರು ಹೇಳಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ರಂತ ಶಿಕ್ಷಣವನ್ನ ಯಾರು ಪಡೆದಿಲ್ಲ ಅಂತ. ಹೌದು, ಡಾಕ್ಟರ್ ಬಾಬಾ ಸಾಹೇಬರು ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ, ಮಾನವಶಾಸ್ತ್ರ ಬಹಳಷ್ಟು ವಿಷಯಗಳಲ್ಲಿ ಪದವಿಗಳನ್ನ ಪಡ್ಕೊಂಡ್ರು. MA, PhD, ಹೌದಾ, LLB, ಹೀಗೆ ಡಿಲಿ ಬಹಳಷ್ಟು. ಅದೇ ರೀತಿಯಾಗಿ ಅವರು ಈ ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನು ಸಲ್ಲಿಸಬೇಕು. ಯಾಕೆ ಕೊಡುಗೆಗಳನ್ನು ಸಲ್ಲಿಸಬೇಕು? ಈ ದೇಶ ಬಹಳಷ್ಟು ಜನ ಹೇಳ್ತಾರೆ ಬಾಬಾ ಸಾಹೇಬರು ವ್ಯಕ್ತಿತ್ವವನ್ನ, ಅವರ ಸಾಧನೆಗಳನ್ನ ಗೌಣ ಮಾಡಿ ಹೇಳುವಂತ ದುಷ್ಟ ಜಾತಿವಾದಿ ಶಕ್ತಿಗಳನ್ನು ಈ ದೇಶದಲ್ಲಿದ್ದಾವೆ. ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮಾತ್ರ ಸೀಮಿತ, ಕೇವಲ ಮಲೆಮಾದಿಗರಿಗೆ ಮಾತ್ರ ಸೀಮಿತ, ಈ ರೀತಿ ಬಹಳಷ್ಟು ಜನ ಸುಶಿಕ್ಷಿತರನ್ನೇ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶ ಸ್ವತಂತ್ರ ಸಿಗ್ಲಿಕ್ಕೆ ಏನ್ ಪಾತ್ರ ಇದೆ ಅವ್ರದ್ದು ಅಂತ ಕೇಳ್ತಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬರಂತ ದೇಶ ಪ್ರೇಮಿ ಮತ್ತಾರು ಇಲ್ಲ. 1930, 31, 32 ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಪ್ರಪ್ರಥಮವಾಗಿ ಈ ದೇಶಕ್ಕೆ ಪೂರ್ಣ ಪ್ರಮಾಣದ ಸ್ವರಾಜ್ಯ ಬೇಕು ಅಂತ ತಮ್ಮ ವಾದನ ಮಂಡಿಸಿದವರನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಗೊತ್ತಿಲ್ಲ. ಮತ್ತೆ ದೇಶ ಯಾರಿಂದ, ಯಾಕೆ ನಾವು ಆಧುನಿಕ ಭಾರತದ ಶಿಲ್ಪಿ ಅಂತ ಹೇಳ್ತೀವಿ, ಇದನ್ನು ಕೂಡ ತಾವು ಗಮನಿಸಬೇಕು. ಕೇವಲ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಬಹಳ ಸುಂದರವಾಗಿ ಹೇಳಿದ್ರು, ಒಂದು ಉದಾಹರಣೆ ಹೇಳ್ಕೊಟ್ಟು. ಮತ್ತೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, 1947ರಲ್ಲಿ ಬ್ರಿಟಿಷರು ಕೊಟ್ಟಂತದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಅಲ್ಲ. ಇಲ್ಲಿ ಇರುವಂತ 600 ಸಂಸ್ಥಾನಗಳು, ರಾಜ್ಯ ಮಣಿತನಗಳು ಇವರ ಮೇಲೆ ಇರುವಂತ ತಮ್ಮ ನಿಯಂತ್ರಣವನ್ನ ತೆಗೆದುಕೊಂಡ್ರು, ಅಧಿಕಾರವನ್ನ ಹಿಂತೆಗೆದುಕೊಂಡ್ರು. ಆಗ ಈ ದೇಶವನ್ನು ಕಟ್ಟೋದು ಸವಾಲಿನ ವಿಷಯ ಇರುತ್ತೆ. ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗಬೇಕಾದ್ರೆ ಒಂದು ಸಂವಿಧಾನ ಬೇಕಾಗಿರುತ್ತೆ. ಇವೆಲ್ಲ ಬಿಕ್ಕಟ್ಟುಗಳನ್ನ, ಯಾಕಂತಂದ್ರೆ ಒಂದೊಂದು ಸಂಸ್ಥಾನೂ ಕೂಡ ಒಂದೊಂದು ದೇಶಗಳಾಗಿದ್ದು ಆ ಕಾಲದಲ್ಲಿ. ಇವತ್ತು ನಮ್ಮಲ್ಲಿನೂ ಕೂಡ ಮೈಸೂರ ದೇಶ, ನಾವು ಇವತ್ತು ಕರ್ನಾಟಕ ಆಗಿದ್ದೀವಿ, ಆದ್ರೆ ಅವತ್ತು ಮೈಸೂರನ್ನು ಕೂಡ ಒಂದು ದೇಶ ಅಂತ ಕರೆಯಲ್ಪಡ್ತಾ ಇತ್ತು. ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸೋದು ಅಂತಂದ್ರೆ ಕೇವಲ ಸಂವಿಧಾನ ಅಲ್ಲ. ನೆಹರು ಅವರು ಹೇಳ್ತಾರೆ, ತಾವು
ಮೊದಲೇ ಒಂದು ನಮೂನೆಯನ್ನ ಮಂಡಿಸಿದಾಗ ಈ ದೇಶವನ್ನ ನಾವು ಕಟ್ಟಬೇಕಾಗಿದೆ ಈ ನಮೂನೆಯ ಪ್ರಕಾರ ಅಂತ ನೆಹರು ಅವರು ಹೇಳ್ತಾರೆ. ಬಾಬಾ ಸಾಹೇಬ್ ಮುಂದೆ ಈ ರೀತಿಯ ಒಂದು ದೇಶವನ್ನ ಕಟ್ಟಬೇಕು ಅನ್ನೋದನ್ನ ನೆಹರು ಅವರು ಇಟ್ಟಾಗ ಕೆಲವೊಂದು ಪಾಯಿಂಟ್ಸ್ ಗಳಿರ್ತವೆ. ಆ ಪಾಯಿಂಟ್ ಆಧಾರ ಮೇಲೆ ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶವನ್ನ ಸುಂದರವಾದಂತಹ ದೇಶವನ್ನ ಕಟ್ಟಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಆಧುನಿಕ ಭಾರತದ ಶಿಲ್ಪಿ ಅಂತ ಹೇಳ್ತೀವಿ. ಹೌದಾ? ಡಾಕ್ಟರ್ ಬಾಬಾ ಸಾಹೇಬ್ರ ಕೊಡುಗೆ ಬಾಳಿದೆ. ಇವತ್ತು ಬಹಳಷ್ಟು ನಾನು ಆಗ್ಲೇ ಹೇಳಿದೆ, ಬಹಳಷ್ಟು ಅವ್ರ ಸಮಾಜಶಾಸ್ತ್ರದಲ್ಲಿ, ರಾಜ್ಯಶಾಸ್ತ್ರದಲ್ಲಿ, ಕಾನೂನಿನಲ್ಲಿ ಎರಡಲ್ಲ ಅವು. ಇದು ಒಂದು ಜೀವನ ಸಾಲಲಾರದಷ್ಟು, ಒಂದು ಜೀವನ ಸಾಲೋದಿಲ್ಲ. ಇಷ್ಟೆಲ್ಲ ಓದ್ಕೊಳ್ಳಿಕ್ಕೆ ನೀವು ಬಹಳಷ್ಟು ಮಂದಿ ಕೇಳಿದ್ರಿ, ವಿಶ್ವವಿದ್ಯಾಲಯದಲ್ಲೆಲ್ಲ ನೀವು ಕೇಳ್ತೀರಿ, ನೀವ್ ಏನ್ ಮಾಡಿದ್ರಿ? ನಾನು ಪೊಲಿಟಿಕಲ್ ಸೈನ್ಸ್ ಮಾಡಿದೆ, ನಾನು ಆಂಥ್ರೋಪಾಲಜಿ ಮಾಡಿದೆ, ನಾನು ಸೈಕಾಲಜಿ ಮಾಡಿದೆ ಅಂತಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ಕೇವಲ ಒಂದೊಂದು ವಿಷಯಗಳಲ್ಲೇ ನಾವು ಸಾಕಾಗಿ ಹೋಗಿರುತ್ತೆ ಕಲಿಬೇಕಂದ್ರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರು ಯಾಕೆ ಓದಬೇಕಾಗಿತ್ತು ಅಂತಂದ್ರೆ ಈ ದೇಶವನ್ನ ಪುನರ್ರಚಿಸಬೇಕಾಗಿತ್ತು. ಸವಾಲಿನ ಕೆಲಸ ಇತ್ತು. ಮುಖ್ಯವಾಗಿ ಅಸ್ಪೃಶ್ಯರನ್ನ ಮೇಲೆತ್ತಬೇಕಾಗಿತ್ತು. ಯಾಕಂತಂದ್ರೆ ಅವತ್ತು ಅಸ್ಪೃಶ್ಯರು ಅಂತಂದ್ರೆ ಇವತ್ತು ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾಕೆ ಬಾಬಾ ಸಾಹೇಬ್ರು ಅಷ್ಟೊಂದು ಕಷ್ಟಪಟ್ಟು ಓದಿರು ಅಂತಂದ್ರೆ ನನ್ನ ಜನಗಳನ್ನ ಮೇಲೆತ್ತಬೇಕಾಗಿತ್ತು. ತಮ್ಮ ಜನಗಳನ್ನ. ಯಾರು ಅಸ್ಪೃಶ್ಯರು? ಇವತ್ತು ಮಾದಿಗರು, ವಲಯರು, ಚಮ್ಮಾರು, ಸಮಗಾರು, ಹೀಗೆ ಏನು ಈ ಶೋಷಿತ ಸಮುದಾಯಗಳಿವೆ ಅಲ್ಲ, ಅವರ ಗುರಿ ಅವರನ್ನ ಮೇಲೆತ್ತಬೇಕಾಗಿತ್ತು. ಹಾಗಾದ್ರೆ ಅವರು ಅವತ್ತು ಶ್ರಮ ಪಟ್ರಲ್ಲ, ಆ ಶ್ರಮಕ್ಕೆ ಏನ್ ಬೆಲೆ ಸಿಕ್ಕಿದೆ ಅಂತ ಬಹಳಷ್ಟು ಜನ ಕೇಳ್ತಾರೆ. ಹೌದು, ಬಾಬಾ ಸಾಹೇಬ್ ಶ್ರಮಕ್ಕೆ ಇವತ್ತು ಬೆಲೆ ಸಿಕ್ಕಿದೆ, ಗೌರವಿಸಲ್ಪಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಕ್ಷಣಕ್ಕೂ ಕೂಡ ಗೌರವಿಸ್ತಾ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇವತ್ತು ನೋಡಿ, ಅಂಬೇಡ್ಕರ್ ಅವತ್ತು ರಾತ್ರಿ ಹಗಲು ಅನ್ಲಾರ್ದನೆ ಮೇಡಮ್ ಅವ್ರು 18 ತಾಸು ಅಂತ ಹೇಳಿದ್ರಲ್ಲ, 24 ತಾಸು ಈ ದೇಶದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ರು. ಅವತ್ತು ಅವ್ರು ಕಷ್ಟಪಟ್ರು ಅಂತ ಹೇಳಿ ಇವತ್ತು ನಾನು ಕೋಟು ಬೂಟು ಹಾಕೊಂಡು ನಿಮ್ ಮುಂದಿರ್ಲಿಕ್ಕೆ ಸಾಧ್ಯ ಆಗಿದೆ. ನಾನೇ ಒಬ್ಬ ಫಲಾನುಭವಿ. ಇವತ್ತು ಈ ವೇದಿಕೆಯಲ್ಲಿ ಇರುವವರೆಲ್ಲರೂ ಕೂಡ ಅವತ್ತು ಬಾಬಾ ಸಾಹೇಬ್ರು ಏನು ಶ್ರಮ ಪಟ್ರಲ್ಲ ಅದರ ಫಲಾನುಭವಿಗಳು. ಮೇಡಮ್ ಅವ್ರು ಹೇಳಿದ್ರು, ಯಾಕಂತಂದ್ರೆ ಹಿಂದೂ ಕೋಡ್ ಬಿಲ್ ಬಹಳ ಡಿಫಿಕಲ್ಟ್ ಇತ್ತು. ದೇಶದ ತುಂಬೆಲ್ಲ ಅವತ್ತಿನ ಕಾಲದಲ್ಲಿ ಬಹಳಷ್ಟು ವಾಗ್ವಾದ ಆಯ್ತು, ಬಹಳಷ್ಟು ಕಡೆ ದಂಗೆಗಳನ್ನ ಎಬ್ಬಿಸಿದ್ರು. ಹಿಂದೂ ಕೋಡ್ ಬಿಲ್ ಯಾವ ಕಾರಣಕ್ಕೂ ಕೂಡ ಆ ಮಸೂದೆ ಪಾಸ್ ಆಗಬಾರದು ಅಂತ ಜಾತಿವಾದಿಗಳು ಅಂಬೇಡ್ಕರ್ ಅವರಿಗೆ ಅಡೆತಡೆಯನ್ನು ಮಾಡಿದಾಗಿನೂ ಕೂಡ ಅದನ್ನ ಶಾಸನ ಸಭೆಯಲ್ಲಿ ಮಂಡಿಸಿದಾಗ ತಿರಸ್ಕಾರ ಆಗುತ್ತೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾನತೆಗಾಗಿ, ಮಹಿಳಾ ಸಮಾನತೆಗಾಗಿ ತಂದಂತ ಬಿಲ್ಲು ಇವತ್ತು ಬಿದ್ದು ಹೋಗಿದೆ ಅಂತಂದ್ರೆ ಆ ಶಾಸನ ಸಭೆಯಲ್ಲಿ ನಾನು ಯಾಕಿರ್ಬೇಕು ಅಂತ ಹೇಳಿ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ. ಯಾಕೆ ಕೊಟ್ರು? ಬಹಳಷ್ಟು ಮಹಿಳೆಯರಿಗೆ ಗೊತ್ತಿಲ್ಲ. ಮಹಿಳೆಯರಿಗೆ ಆಸ್ತಿಯಲ್ಲಿ ಹಾಕಬೇಕು, ಎಲ್ಲಾ ರಂಗಗಳಲ್ಲಿನೂ ಕೂಡ ಸಮಾನತೆ ಬೇಕು, ಅವರು ಕೂಡ ಪುರುಷನಷ್ಟೇ ಸಮಾನರು, ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ರು. ಆದ್ರೆ ಅವತ್ತು ಆ ಬಿಲ್ ಬಿದ್ದು ಹೋದ್ರೂ ಕೂಡ ನಂತರದಲ್ಲಿ ಅದು ಕಂತ ಬೇರೆ ಬೇರೆ ರೂಪದಲ್ಲಿ ಅನುಷ್ಠಾನಗೊಂಡಿತು ಅನ್ನೋದನ್ನು ಬಹಳಷ್ಟು ಮುಖ್ಯ ಇದೆ. ಇವತ್ತು ಮಹಿಳೆಯರು, ಇವತ್ತು ನಮ್ಮ DC ಮೇಡಮ್ ಅವರು ಇದ್ದಾರೆ, ಇನ್ನು ಸಾಕಷ್ಟು ಅಧಿಕಾರಿಗಳಿದ್ದಾರೆ, ಮಹಿಳಾ ಅಧಿಕಾರಿಗಳು, ಇವ್ರೆಲ್ಲರೂ ಕೂಡ ಇವತ್ತು ನೀವು ಕೂಡ ಶಿಕ್ಷಣ ಕಲಿಯಲಿಕ್ಕೆ ಮಹಿಳೆಯರು ಅಂತಂದ್ರೆ ಅದಕ್ಕೆ ಯಾವ ದೇವರೂ ಅಲ್ಲ, ಯಾವ ಧರ್ಮನೂ ಅಲ್ಲ, ಇನ್ಯಾವ ಸಂಪ್ರದಾಯಗಳನ್ನು ಅಲ್ಲ, ಅದಕ್ಕೆ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮಹಿಳೆಯರವರನ್ನ ಪೂಜಿಸಬೇಕು. ಯಾಕಂತಂದ್ರೆ ನಮ್ಮಲ್ಲಿ ಪ್ರಾಚೀನ ಭಾರತದಲ್ಲಿ ಅಸ್ಪೃಶ್ಯರಿಗೆ, ನಾನು ಕೆಲವೊಂದು ಜಾತಿಗಳನ್ನು ಹೇಳಿದೆ ಅಲ್ಲ, ಅಸ್ಪೃಶ್ಯರು ಅಂತ ಯಾರು ಅಂತ, ಹಾಗೆ ಮಹಿಳೆಯರಿಗೂ ಕೂಡ ಸಂಘಟನೆಗಳಿದ್ದು, ಮಹಿಳೆ ಕೆಡುಕಿನ ಕುಂಡ ಅಂತ ಈ ದೇಶದಲ್ಲಿ ವರ್ಣಾಶ್ರಮ ಏನು ಈ ಪ್ರಾಚೀನ ಧರ್ಮ ಗ್ರಂಥಗಳಿವೆ, ವೇದಗಳಿವೆ, ಮಹಿಳೆಯರನ್ನ ಕೆಡುಕಿನ ಕುಂಡ ಅಂತಂದ್ರೆ ಅವಳು ಯಾವುದಕ್ಕೂ ಸಮಾನಳಲ್ಲ. ಅವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲೇನೆ ಇರಬೇಕು, ಸ್ವತಂತ್ರ ವ್ಯಕ್ತಿತ್ವ ಇಲ್ಲ. ಯೌವನದಲ್ಲಿ ತಂದೆಯ ಆಶ್ರಯದಲ್ಲೇನೆ ಬಿತ್ಕೊಂಡಿರ್ಬೇಕು, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲೇನೆ ಬಿತ್ಕೊಂಡಿರ್ಬೇಕು. ಹೀಗೆ ಅವಳು ಏನನ್ನು ಸಾಧಿಸೋದು ಒತ್ತಟ್ಟಿಗಿರ್ಲಿ, ಮಾತಾಡ್ಲಿಕ್ಕೂ ಕೂಡ, ಹೊರಗೆ ಬೀಳ್ಲಿಕ್ಕೂ ಕೂಡ, ಹೊರಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುರುಷನಷ್ಟೇ ಮಹಿಳೆಯನ್ನು ಕೂಡ ಈ ದೇಶದಲ್ಲಿ ಎದ್ದು ನಿಲ್ಲಬೇಕು, ಅವಳಿಗೂ ಹಕ್ಕುಗಳನ್ನ ಅವಕಾಶಗಳನ್ನ ಕೊಡಬೇಕು ಅಂತ ಪ್ರತಿಪಾದಿಸಿದ್ರು. ಇವತ್ತು ಅದರ ಫಲಾನುಭವಿಗಳು ಎಲ್ಲರೂ ತಾವಿದ್ದೀರಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬಹಳಷ್ಟು ಕೃತಜ್ಞತಾ ಭಾವನೆಯಿಂದ ನಾವು ನೆನೆಸ್ಕೊಳ್ಬೇಕು. ಇನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಬಾಬಾ ಸಾಹೇಬರು
ಕೇವಲ ಬಹಳಷ್ಟು ಅಸ್ಪೃಶ್ಯರಿಗೆ ಮಾಡಿದ್ದಾರೆ, ಇಲ್ಲ ಅಂತ ಅನ್ನೋದಿಲ್ಲ. ನಾನು ಹೇಳಿದೆ ಅಲ್ಲ, ಹಕ್ಕುಗಳನ್ನ, ಅವಕಾಶಗಳನ್ನ ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ ಅಸ್ಪೃಶ್ಯರಿಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಬರೀ ಅಸ್ಪೃಶ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಈ ದೇಶದಲ್ಲಿ ಇರುವಂತ ಎಲ್ಲಾ ಜನವರ್ಗಗಳಿಗೂ ಮೀಸಲಾತಿ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಅಸ್ಪೃಶ್ಯರಿಗೆ ಎರಡು ಪ್ರಕಾರದ ರಿಸರ್ವೇಶನ್ ಕೊಡಬೇಕು ಅಂತ ಪ್ರತಿಪಾದಿಸಿದ್ರು. ಒಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ, ಇನ್ನೊಂದು ರಾಜಕೀಯದಲ್ಲಿ. ಹೌದಾ? ಆದ್ರೆ ಗಾಂಧಿ ಮತ್ತು ಬಾಬಾ ಸಾಹೇಬರ ನಡುವೆ ಇರುವಂತ ಭಿನ್ನಾಭಿಪ್ರಾಯಗಳಿಂದ ಕೆಲವೊಂದಿಷ್ಟು ಮಾರ್ಪಾಡಾಗಿ ರಾಜಕೀಯ ಅಧಿಕಾರ ದಲಿತರಿಗೆ ಸಿಕ್ಕಿತು. ಹೌದು, ತಾವೆಲ್ಲ ನೋಡಿದ್ರಿ. ಇವತ್ತು ದಲಿತರು ಅನ್ಕೊಂಡವರು ಪಾರ್ಲಿಮೆಂಟ್ ನಲ್ಲಿನೂ ಇದ್ದಾರೆ, ವಿಧಾನಸೌಧದಲ್ಲಿನೂ ಇದ್ದಾರೆ, ಅವರು ಬಾಬಾ ಸಾಹೇಬರು. ಈ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದಂತ ಹೇಗೆ ಅದು ಅನುಷ್ಠಾನಗೊಂಡಿತ್ತು ಪ್ರಪ್ರಥಮ ಬಾರಿಗೆ ರಾಜಕೀಯ ರಿಸರ್ವೇಶನ್ ಅಂತಂದ್ರೆ 1946ರಲ್ಲಿ ನೆಹರು ಸರ್ಕಾರ, ಮಧ್ಯಂತರ ಸರ್ಕಾರದಲ್ಲಿ ಜಗಜೀವನ್ ರಾಮ್ನ ಮೊನ್ನೆ ತಾವು ಜಯಂತಿ ಮಾಡಿದ್ರಿ, ಅವರಿಗೆ ಪ್ರಪ್ರಥಮವಾಗಿ ದಲಿತರ ಪ್ರತಿನಿಧಿಯಾಗಿ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡೋದ್ರ ಮೂಲಕ ದಲಿತರ ರಾಜಕೀಯ ಮೀಸಲಾತಿ ಅನುಷ್ಠಾನಗೊಳಿಸಿದ್ದು ಕಾಂಗ್ರೆಸ್ ಸರ್ಕಾರ. ಅದನ್ನ ನಾನು ಒಪ್ಕೊಳ್ತೀನಿ. ಇನ್ನು ಅದರ ನಂತರದ ಘಟನಾವಳಿಗಳು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಅದರ ಕೇವಲ ಬಹಳಷ್ಟು ಜನ ಅವರನ್ನ ಸಂಕುಚಿತವಾಗಿ ನೋಡುವಂತ ಇದಾವೆ. ಇವತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಮುಚ್ಚಿಡುವಂತ ಎಷ್ಟೊಂದು ಷಡ್ಯಂತ್ರಗಳು ನಡೆದಿವೆ ಅಲ್ಲ ಜಾತಿವಾದಿಗಳಿಂದ. ಅದರ ವಿರುದ್ಧವಾಗಿ ಆಕಾಶ ಕ್ಷೇತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪುಟಿದೇಳ್ತಾ ಇದ್ದಾರೆ. ಇವತ್ತು ಕೇವಲ ನಾವು ಭಾರತದಲ್ಲಿ ಜಯಂತಿಯನ್ನು ಆಚರಿಸ್ತಾ ಇಲ್ಲ. ನೀವು ಇವತ್ತು ಜಗತ್ತಿನ ನಾನಾ ದೇಶಗಳಲ್ಲಿ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದ ನಮೂನೆಯನ್ನು ತಗೊಂಡು ಅವರಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಕದ ನೇಪಾಳದಲ್ಲಿ ಅರಸೊತ್ತಿಗೆ ಇತ್ತು, ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಅದೇ ಇತ್ತು. ಅಂತಂದ್ರೆ ರಾಜನು ಏನ್ ಹೇಳ್ತಾನೆ ಅದೇ. ಪ್ರಜೆಗಳಿಗೆ ಯಾವುದೇ ಹಕ್ಕುಗಳನ್ನು ಇರಲಿಲ್ಲ, ಮಾತಾಡ್ಲಿಕ್ಕೂ ಕೂಡ ಇರಲಿಲ್ಲ, ಅವ್ರ ಮುಂದೆ ಹೋಗ್ಲಿಕ್ಕೂ ಕೂಡ ಇರಲಿಲ್ಲ. ಆದ್ರೆ ಅಲ್ಲಿ ಜನರ ರಕ್ತ ಕ್ರಾಂತಿ ಆಗೋ ಮೂಲಕ 2015ರಲ್ಲಿ ಪೂರ್ಣ ಪ್ರಮಾಣದ ಸಂವಿಧಾನ ತರ್ತಾರೆ. ಆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ, ಇನ್ನೂ ಹಲವಾರು ಅಂಶಗಳನ್ನ ತಮ್ಮ ಸಂವಿಧಾನದಲ್ಲಿ ತಗೊಂಡು ಅಲ್ಲಿ ಅನುಷ್ಠಾನಗೊಂಡಾಗ ಅಲ್ಲಿ ರಾಜಕಾರಣಿಗಳು ಹೇಳ್ತಾರೆ, ನಾವು ಈ ನಮ್ಮ ಸಂವಿಧಾನ ಇವತ್ತು ಅನುಷ್ಠಾನಗೊಂಡಿದೆ, ಇಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ತಗೊಂಡಿದ್ದಾರಲ್ಲ, ಅದನ್ನ ನಾವು ಇವತ್ತು ನಮ್ಮ ಸಂವಿಧಾನದಲ್ಲಿ ತಗೊಂಡಿದ್ದೀವಿ, ಅದಕ್ಕಾಗಿ ನಾವು ಕೃತಜ್ಞರಾಗಿರ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ ಹೇಳ್ತಾರೆ. ನೋಡಿ, ನೇಪಾಳದಲ್ಲಿರುವಂತ ಇವತ್ತು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ಆದ್ರೆ ಹಿಂದೂ ರಾಷ್ಟ್ರ ಅನ್ನೋದನ್ನ ತೆಗೆದಿದ್ದಾರೆ, ಜಾತ್ಯತೀತ ರಾಷ್ಟ್ರ ಆಗಿದೆ ಇವತ್ತು. ಬಾಬಾ ಸಾಹೇಬರ ಸಂವಿಧಾನವನ್ನ ಮೂಲವನ್ನಾಗಿಟ್ಕೊಂಡು ಅಲ್ಲಿನೂ ಕೂಡ ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ. ಇನ್ನು ನಾವೆಲ್ಲ ಮುಂದುವರೆದಂತ ದೇಶ ಅಮೆರಿಕ, ಇಂಗ್ಲೆಂಡ್, ಕೆನಡಾ ಹಿಂಗೆ ಹೇಳ್ತೇವೆ. ಹೋದ ವರ್ಷ ಅಥವಾ ಆ ಕಡೆ 2 ವರ್ಷ ಹಿಂದ್ಗಡೆ ಅಮೆರಿಕದ ರಾಜ್ಯವೊಂದರಲ್ಲಿ ಜಾತಿ ಮತ್ತು ಇತರ ತಾರತಮ್ಯ ನಿರ್ಮೂಲನಾ ಕಾನೂನನ್ನ ಜಾರಿಗೆ ತಂದ್ರು. ಅಮೆರಿಕ, ನೀವು ಬಹಳಷ್ಟು ಮುಂದುವರೆದಂತ ದೇಶ ಅಂತ ನಮ್ಮಲ್ಲೆಲ್ಲ ಇದೆ. ಆ ರಾಜ್ಯದಲ್ಲಿ ಜಾತಿ ತಾರತಮ್ಯ ಮತ್ತು ಇನ್ನುಳಿದ ತಾರತಮ್ಯಗಳ ನಿಷೇಧ ಕಾನೂನು ತರಬೇಕಾದ್ರೆ ಅಲ್ಲಿ ಒಳಗಿರುವಂತ ಶಾಸನ ಸಭೆಯಲ್ಲಿರುವಂತವ್ರು ಕೂಡ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ಕೂಗ್ತಾ ಇದ್ರು. ಹೊರಗಡೆ ಶಾಸನ ಸಭೆ ಹೊರಗಡೆ ಆ ಮಸೂದೆ ಪಾಸ್ ಆಗ್ಬೇಕು ಅಂತ ಏನು ಆಸಕ್ತಿಯಿಂದ ನಿಂತ ಜನಗಳನ್ನು ಕೂಡ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ಕೂಗ್ತಾ ಇದ್ರು. ಇವೆಲ್ಲ ಬಾಬಾ ಸಾಹೇಬರು ಕೇವಲ ಭಾರತಕ್ಕೆ ಉಳಿದಿಲ್ಲ, ಇವತ್ತು ಜಾಗತಿಕ ನಾಯಕ ಯಾರು ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಾಗತಿಕವಾಗಿ ಇವತ್ತು ನೀವು ನೋಡಿ, ಫೇಸ್ಬುಕ್ ನಲ್ಲೆಲ್ಲ ನೋಡಿ, ಅಥವಾ ಯೂಟ್ಯೂಬ್ಗಳಲ್ಲಿ ನೋಡಿ, ಅಥವಾ ಇನ್ನೊಂದು ಮೂಲದಿಂದ ನೋಡಿ, ಜಪಾನ್ದಲ್ಲಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ, ಕೆನಡಾದಲ್ಲಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ, ಹಂಗೇರಿಯಾದಲ್ಲಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ, ಇಂಗ್ಲೆಂಡ್ದಲ್ಲಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ. ನೋಡಿ ಹೀಗೆ ಯಾರು ಯಾವ ನಾಯಕ ಗೌರವಿಸಲ್ಪಡ್ತಾ ಇದ್ದಾರೆ ನೀವೇ ಹೇಳಿ. ಜಾಗತಿಕ ಮತ್ತೆ ಬಹಳಷ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಬಾಬಾ ಸಾಹೇಬ್ ಮಾಡಿದ್ರೆ ಜಾಗತಿಕ ನಾಯಕ ಯಾರು ಅಲ್ಲ, ಕಾರ್ಲ್ ಮಾರ್ಕ್ಸ್ಗಿಂತಲೂ ಕೂಡ ಶ್ರೇಷ್ಠವಾದಂತ ಚಿಂತನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿದ್ದು. ಇವತ್ತು 6 ರಾಷ್ಟ್ರಗಳನ್ನು ಕೂಡ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೋಡ್ತಾ ಇದ್ದಾವೆ. ಯಾಕಂತಂದ್ರೆ ಕಾರ್ಲ್ ಮಾರ್ಕ್ಸ್ ಕೇವಲ ಆರ್ಥಿಕ ಆಧಾರ ಮೇಲೆ ಜನರನ್ನ ವಿಂಗಡಣೆ ಮಾಡ್ತಾರೆ, ಬಡವ ಮತ್ತು ಶ್ರೀಮಂತ ಅಂತ ಹೇಳಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಮಹಿಳೆಯರು, ಅಸ್ಪೃಶ್ಯರು, ಕೆಳವರ್ಗದವರು, ಯಾರಿಗೆ ಯಾವ ಸಂವಿಧಾನ ಸಂದರ್ಭದಲ್ಲಿ ಹೇಳ್ತಾರೆ, ಬಹಳಷ್ಟು ಜನ ಹೇಳ್ತಾರೆ, ನಾವು ಓದ್ತಾ ಇರ್ತೀವಿ, ಲಾದಲ್ಲಿ ಓದ್ತಾ ಇರ್ತೀವಿ, ಬಹಳಷ್ಟು ಜನ ಹೇಳ್ತಾರೆ ಅಂಬೇಡ್ಕರ್ ಅವರು ಅಮೆರಿಕಾದಿಂದ ಇದನ್ನು ತಗೊಂಡ್ರು, ಸಂವಿಧಾನ ಬರೆಯುವಾಗ ನಮೂನೆಗಳನ್ನ ಕೆನಡಾದಿಂದ ತಗೊಂಡ್ರು, ಇಂಗ್ಲೆಂಡ್ದಿಂದ ತಗೊಂಡ್ರು ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇರುವಂತ ಜಾತಿ ಮನಸ್ಥಿತಿ, ಅವ್ರ ವಿರುದ್ಧ ಇರುವಂತ ಜಾತಿ ಮನಸ್ಥಿತಿ. ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಈ ಸಂವಿಧಾನ ಈ ಮಣ್ಣಿನಲ್ಲಿರುವಂತ ತಾರತಮ್ಯದ ಆಧಾರ ಮೇಲೆ ನಾನು ಎಲ್ಲರಿಗೂ ಅನ್ವಯ ಆಗುವಂತ ಸಂವಿಧಾನ ರಚಿಸಿದ್ದೀನಿ ಅಂತ ಹೇಳ್ತಾರೆ. ನಾನು ಯಾವುದೇ ಅಮೆರಿಕ ಇಂಗ್ಲೆಂಡ್ದಿಂದ ತಗೊಂಡಿಲ್ಲ, ಈ ದೇಶದ ಜನರಿಗೆ ಅನ್ವಯಿಸಬೇಕು, ಎಲ್ಲರಿಗೆ ಸೂಟ್ ತರ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಕೋಟಿನ ತರ ನಾನು ಸಂವಿಧಾನ ರಚನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂತಂದ್ರೆ ಮಹಿಳೆಯರಿಗೆ, ಪುರುಷರಿಗೆ, ಅಥವಾ ಅಂಗವಿಕಲರಿಗೆ, ಅಥವಾ ತೆಳ್ಳಗಿದ್ದವನಿಗೆ ನನ್ನ ಕೋಟೆ ಬರೋದಿಲ್ಲ. ಹೌದಾ? ದಪ್ಪಿದ್ದವ್ರಿಗೆ, ತೆಳ್ಳಗಿದ್ದವ್ರು ಕೋಟ್ ಬರೋದಿಲ್ಲ, ತೆಳ್ಳಗಿದ್ದವ್ರು ದೊಡ್ಡದು ಬರೋದಿಲ್ಲ. ಇನ್ನು ಮಹಿಳೆಯರಿಗೆ ಈಗ ಬೇರೆದವ್ರಿಗೆ ಬೇರೆ ಅವ್ರವ್ರ ಅಳತಿಗ ನಾವ್ ಏನ್ ಮಾಡ್ತೀವಿ, ಶರ್ಟ್ ಹೊಲಿಸ್ಬೇಕಾದ್ರೆ, ಪ್ಯಾಂಟ್ ಹೊಲಿಸ್ಬೇಕಾದ್ರೆ, ಕೋಟ್ ಹೊಲಿಸ್ಬೇಕಾದ್ರೆ ಟೇಲರ್ ಹತ್ರ ಹೋಗಿ ಅಳತೆ ಕೊಡೋದಿಲ್ವಾ? ಎಲ್ಲರದ್ದು ವಿಭಿನ್ನವಾದಂತ ಅಳತೆ ಇರುತ್ತೆ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸ್ಪೃಶ್ಯರಿಗೆ, ಕೆಲ ಜಾತಿಗಳಿಗಿರುವಂತಹ ಅಸ್ಪೃಶ್ಯರಿಗಿರುವಂತಹ ಸಮಸ್ಯೆನೇ ಬೇರೆ ಇದ್ದಾವೆ, ಮಹಿಳೆಯರಿಗಿರೋ ಸಮಸ್ಯೆಗಳನ್ನೇ ಬೇರೆ ಇದ್ದಾವೆ. ಅದಕ್ಕಾಗಿ ಎಲ್ಲರಿಗೂ ಹೊಂದಾಣಿಕೆ ಆಗುವಂತ ಸಂವಿಧಾನ ನಾನು ರಚಿಸಿದ್ದೀನಿ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿದ್ರಿಂದ ಇವತ್ತು ನಾವೆಲ್ಲರೂ ರಿಸರ್ವೇಶನ್ ತಗೊಳ್ತಾ ಇದ್ದೀವಿ. ಇವತ್ತು ರಿಸರ್ವೇಶನ್ ವಿರೋಧಿಸುವವರನ್ನು ಕೂಡ ರಿಸರ್ವೇಶನ್ ತಗೊಳ್ತಾ ಇದ್ದಾರೆ. ಯಾವ ಜಾತಿಯವರು, ಯಾವ ಸಮುದಾಯದವರು, ಯಾವ ಧರ್ಮದವರು ತಗೊಳ್ತಾ ಇಲ್ಲ ಅನ್ನೋದನ್ನ ಹೇಳಿ ನೋಡೋಣ. ಎಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬರ ಫಲಾನುಭವಿಗಳು ಎಲ್ಲರೂ ತಗೊಳ್ತಾ ಇದ್ದಾರೆ. 10% ರಿಸರ್ವೇಶನ್ ಮೇಲ್ವರ್ಗದವರನ್ನು ತಗೊಳ್ತಾ ಇಲ್ವಾ ಅಂತಂದ್ರೆ ಮೀಸಲಾತಿಯನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೆ ಕೇವಲ ಮೀಸಲಾತಿ ಅಂದ್ರೆ ಬರೇ SC/ST ಬಟ್ ಮಾಡಿ ತೋರಿಸೋದು, ಅವ್ರ ಬಗ್ಗೆ ಮೇಲ್ವರ್ಗದವ್ರ ಕೆಟ್ಟ ಭಾವನೆ ಬರೋ ತರ ಚಿತ್ರಣ ಕೊಡೋದು. ನೋಡಿ, ಬಾಬಾ ಸಾಹೇಬರಿಗೆ ಯಾರಿಗೆ ಅನ್ಯಾಯ ಮಾಡಿದ್ದಾರೆ? ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ, ಅಲ್ಪಸಂಖ್ಯಾತರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಅತ್ಯಂತ ಕೆಟ್ಟ ಸನ್ನಿವೇಶದಲ್ಲಿ. ಯಾಕಂತಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಮರು ಬರ್ಲಿಕ್ಕೆ ಹೆದರ್ತಾ ಇದ್ರು. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರಲ್ಲಿ ಹೋಗಿ ಹೇಳ್ತಾರೆ, ಬಾಬಾ ಸಾಹೇಬ್ರ ಮೇಲಿರುವಂತ ಅವ್ರ ವಿದ್ವತ್ತು, ಅವ್ರ ಮೇಲಿರುವಂತ ಗೌರವದಿಂದ ಮುಸ್ಲಿಮರು ಕೂಡ ಪಾಲ್ಗೊಳ್ತಾರೆ, ಎಲ್ಲ ರಾಜ ಮಹಾರಾಜರನ್ನು ಕೂಡ ಪಾಲ್ಗೊಳ್ತಾರೆ. ಬಾಬಾ ಸಾಹೇಬರು ಎಲ್ರಿಗೂ ಹಕ್ಕುಗಳನ್ನು ಕೊಡ್ತಾರೆ. ಮುಸ್ಲಿಮರು ಈ ದೇಶದಲ್ಲಿ ಯಾರು ಮೇಲ್ವರ್ಗದವರು, ಯಾರು ಬಹುಸಂಖ್ಯಾತರು, ಅವ್ರ ಕಾಲಡಿ ಈ ಹಕ್ಕುಗಳು ಬಿದ್ದು ಹೋಗಬಾರ್ದು ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನ ಮಾಡಿಸಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮುಸ್ಲಿಮರಾಗ್ಲಿ, ಇನ್ನುಳಿದಂತ ಅಲ್ಪಸಂಖ್ಯಾತರಾಗ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಬಹಳ ಗೌರವದಿಂದ ನೆನೆಸ್ಕೊಳ್ಬೇಕು. ಬಹಳ ಜನ ಮುಸ್ಲಿಂ ವಿರೋಧಿ ಅದು ಇದು ಆಗಾಗ ಏನೇನೋ ಫೇಸ್ಬುಕ್ ದಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬಹಳಷ್ಟು ಬರ್ತಾ ಇರುತ್ತೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಒಬ್ಬರಿಗೆ ಮಾಡಿಲ್ಲ, ಯಾರಿಗೆ ಅನ್ಯಾಯ ಮಾಡಿಲ್ಲ. ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಹೇಗಿರ್ಬೇಕು, ಅಸ್ಪೃಶ್ಯರು ಹೇಗಿರ್ಬೇಕು, ಕೆಳವರ್ಗದವ್ರು ಹೇಗಿರ್ಬೇಕು, ಮೇಲ್ವರ್ಗದವ್ರು ಹೇಗಿರ್ಬೇಕು, ಈ ದೇಶದಲ್ಲಿ ಮಹಿಳೆಯರಿಗೆ ಯಾವ ಹಕ್ಕುಗಳನ್ನು ಕೊಡಬೇಕು, ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ. ಅದೇ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳನ್ನು ಕೂಡ ಏನು ಸ್ವತಂತ್ರಗೊಂಡಿದ್ದು, ಆದ್ರೆ ಕೆಲವೇ ವರ್ಷಗಳಲ್ಲಿ ಆ ಸಂವಿಧಾನಗಳೆಲ್ಲ ಬಿದ್ದು ಹೋಗಿ ಅಲ್ಲಿ ಎಲ್ಲವೂ ಕೂಡ ಜನಾಂದೋಲನಗಳು, ಗದ್ದಲು, ಎಲ್ಲವೂ ಆ ದೇಶದ ಪರಿಸ್ಥಿತಿನೇ ವಿಚಿತ್ರ ಆಗಿ ಹೋತು, ಬಿದ್ದು ಹೋದು. ಆದ್ರೆ ಇವತ್ತಿಗೂ ಕೂಡ ಯಶಸ್ವಿಯಾಗಿ ಭಾರತ ಮುನ್ನಡೆಯಲಿಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ರು ಯಾರಿಗೆ ಒಬ್ಬರಿಗೆ ಮಾಡಿಲ್ಲ. ಇವತ್ತು ದಲಿತ ರಿಸರ್ವೇಶನ್ ದಲ್ಲಿ ಬಹಳಷ್ಟು ಜನ ಎದ್ದಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೋವಿನ ಹೇಳ್ತೀನಿ, ಇವತ್ತು ರಾಜ್ಯ ಸರ್ಕಾರ ಬಹಳಷ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನೀವೆಲ್ಲರೂ ನೋಡಿದಿರಿ. ಒಂದೆರಡು ಮಾತನ್ನ ನಾನು ಹೇಳಿ ಮುಗಿಸ್ತೀನಿ. ಈ ಬಡವರಿಗೆ ಅಕ್ಕಿ, ಇನ್ನುಳಿದಂತ ಸೌಲಭ್ಯಗಳನ್ನ ಕೊಡ್ತಾ ಇದೆಯಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಪುಕ್ಕಟೆಯಾಗಿ ಕೊಡಬೇಕು ಅಂತ ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದ್ರು. ಅದು ಬಾಬಾ ಸಾಹೇಬ್ ಹೇಳಿದ ಅನುಷ್ಠಾನಗೊಳ್ತಾ ಇದೆ. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಸ್ಪೃಶ್ಯರಿಗೆ ಈ ಜನರಲ್ ಎಲ್ಲರಿಗೂ ಇರುವಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಸಿಗೋದಿಲ್ಲ. ನಮ್ಮ ಜನರಿಗೇನೆ ದೌರ್ಜನ್ಯಕ್ಕೊಳಗಾದಂತ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ
ಕಡೆ ಪಕ್ಷ ಜಿಲ್ಲೆಗೆ ಒಂದೊಂದಾದ್ರೂ ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳಿದ್ರು. ಇವತ್ತೇನ್ ಮಾಡಿದ್ರು, ಮೊನ್ನೆ ವಿಧಾನಸೌಧ ಮುಂದ್ಗಡೆ 33 ವಾಹನಗಳನ್ನ ಹಸ್ತಾಂತರ ಮಾಡಿದ್ರು. ಹೌದಾ? ಯಾಕಂದ್ರೆ ನಮ್ಮ ಮೇಲೆ ದೌರ್ಜನ್ಯ ಆದಂತ ನಮ್ಮ ಸ್ಟೇಷನ್ಗಳು ಅಂದಾಗ ಅಲ್ಲಿ ಹೋಗ್ಲಿಕ್ಕೆ ಬಹುಶಃ ಈ ಏನು ಮೊದಲು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇದು ಅಲ್ಲ, ಅವುಗಳನ್ನ ನಮ್ಮ ದಲಿತರ ಏನು ದೌರ್ಜನ್ಯಗಳಾದವು ಅಂತಂದ್ರೆ ಅವು ವ್ಯವಹರಿಸಲಿಕ್ಕೆ, ನಾವು ಅಲ್ಲಿ ನಮ್ಮ ದೂರನ್ನು ಸಲ್ಲಿಸಲಿಕ್ಕೆ, ಅವರು ತನಿಖೆ ಕೈಗೊಳ್ಳಲಿಕ್ಕೆ, ಹೀಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಅಂದ್ರೆ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ರ ಅವತ್ತು ಮಾತಾಡಿದ್ದು ಬಹಳಷ್ಟು ಜನ ಈಗ ಹೇಗೆ ಸಂವಿಧಾನ ಅವರು ಬರೆದ್ರು, ಇನ್ನೊಬ್ರು ಬರೆದ್ರು, ಹೀಗೆ ನಮ್ಮಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಬಹಳಷ್ಟು ಜನ. ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಕಿನಲ್ಲಿ ಸಾಗಬೇಕಾಗಿದೆ. ಇವತ್ತಿಗೂ ಕೂಡ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ನೇ ಅಂತಿಮ, ಡಾಕ್ಟರ್ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನ ಅಂತಿಮ. ಅಂತಿಮ ಅಂದ್ರೆ ಏನದ್ರ ಅರ್ಥ ಅಂದ್ರೆ ನಾವು ಶೋಷಿತರಿಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕುಗಳು, ಅವಕಾಶಗಳು ಸಿಕ್ಕಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಅವರೇ ನಮಗೆ ಅಂತಿಮ, ಅವ್ರಿಗಿಂತಲೂ ದೊಡ್ಡವರು ಯಾರು ಅಲ್ಲ ಅಂದಾಗೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನ ಅಂತಿಮ ಅಂದ್ರೆ ಏನು, ಡಾಕ್ಟರ್ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನ ನಮಗೆ ಅಂತಿಮ ಅಂತಂದ್ರೆ ನಾವು ಯಾವತ್ತೂ ಅವನ್ನೇ ಶಾಶ್ವತವಾಗಿ ಒಪ್ಕೊಂಡು ಬಿಡ್ತೀವಿ ಅಂದಾಗೆ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ವಿಚಾರಧಾರೆಗಳು ಬಂದು ನಮ್ಮಲ್ಲೇ ನಮ್ಮ ವಿಚಾರಧಾರೆಗಳ ಬಗ್ಗೆನೇ ಕೂಡ ನಾವು ಕೆಟ್ಟ ಅಭಿಪ್ರಾಯ ಹೊಂದುವಂತ ಸಮಾಜದಲ್ಲಿ ವ್ಯವಸ್ಥಿತವಾಗಿ ಹರಿಬಿಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ವಿರೋಧಿ ಆಲೋಚನೆಗಳನ್ನು ಹರಿಬಿಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಬಹಳಷ್ಟು ಸಮಯ ಆಗಿದೆ ಬಂಧುಗಳೇ. ನಾನು ಆವಾಗಲೇ ಹೇಳಿದೆ ಅಲ್ಲ, ಬಾಬಾ ಸಾಹೇಬ್ರ ಬೆಳಕಿನಲ್ಲಿ ನಾವು ಸಾಗಬೇಕಾಗಿದೆ. ಅವರೇ ಅಂತಿಮ, ಅವ್ರ ವಿಚಾರಧಾರೆಗಳನ್ನೇ ಅಂತಿಮ. ಇವೆಲ್ಲವೂ ಕೇವಲ ನಾವು ಈ ಸಂದರ್ಭದಲ್ಲಿ ಮಾತ್ರ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ಳಾರ್ದೇನೆ ನಮ್ಗೆ ಸಿಕ್ಕಂತ ಅವಕಾಶಗಳನ್ನ, ಹಕ್ಕುಗಳನ್ನ ಪಡ್ಕೊಂಡು ನಾವೆಲ್ಲರೂ ಘನತೆ ಗೌರವದಿಂದ ಬದುಕಬೇಕು. ಡಾಕ್ಟರ್ ಬಾಬಾ ಸಾಹೇಬ್ರು ಗಾಂಧೀಜಿಯನ್ನು ಅದಕ್ಕೆ ಹೋಲಿಸ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಯಾವತ್ತು ಕೋಟು ಬೂಟು ಯಾಕೆ ಹಾಕೊಂಡಿದ್ರು, ಅವ್ರ ಮನೆ ಹೆಸರು ರಾಜಗೃಹ ಅಂತ ಇಟ್ಟಿದ್ದಾರೆ ಅಂತಂದ್ರೆ ನನ್ನ ಜನನು ಕೋಟು ಬೂಟು ಹಾಕೊಂಡು ಬದುಕಬೇಕು, ಈ ದೇಶದಲ್ಲಿ ಘನತೆ ಗೌರವದಿಂದ ಬದುಕಬೇಕು. ಹೌದಾ? ಇದನ್ನ ನಾವು ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಾವು ಏನೋ ಮಾಡಿ ಒಟ್ಟು ಗೌರವದ ಬದುಕನ್ನ ರೂಪಿಸ್ಕೊಳ್ಬೇಕು. ಇವತ್ತಿಗೂ ಕೂಡ ಒಬ್ಬ ದಲಿತ ಒಂದು ಕೋಟ್ ಹಾಕೊಂಡು ಅಂದ್ರೆ ಯಾವ ಕೋಟಿನ ದಲಿತ ಅಂತ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಬ್ರು ಯಾರೋ ಅಂದ್ರಲ್ಲ, ಅವರು ಕಾನ್ವೆಂಟ್ ದಲಿತ ಅಥವಾ ಇನ್ನೊಂದು ಅಂತ ಹೇಳಿ. ಅಂದ್ರೆ ಇವತ್ತಿಗೂ ಕೂಡ ನಾವು ಬಂಗಾರ ಹಾಕೋದಾಗ್ಲಿ, ನಾವು ಒಳ್ಳೆ ಡ್ರೆಸ್ ಹಾಕೊಳ್ಳೋದಾಗ್ಲಿ, ಸಮಾಜದಲ್ಲಿ ತಲೆ ಎತ್ತಿ ನಡೆದಾಡೋದಾಗ್ಲಿ, ಇವ್ಯಾವನ್ನು ಕೂಡ ಸಹಿಸಿಕೊಳ್ತಾ ಇಲ್ಲ ದುಷ್ಟ ಜಾತಿ ವ್ಯವಸ್ಥೆಯಲ್ಲಿ. ಅದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಬೇಕು. ಬಾಬಾ ಸಾಹೇಬ್ರು ಅದಕ್ಕೆ ಹೇಳಿದ್ರಲ್ಲ, ನನ್ನ ಹೋರಾಟದ ರಥವನ್ನ ಇಲ್ಲಿವರೆಗೆ ತಂದು ನಿಲ್ಸಿದ್ದೀನಿ, ಇದನ್ನ ಯಾವ ಕಾರಣಕ್ಕೂ ಹಿಂದೆ ಒಯ್ಯಬೇಡಿ, ಮುಂದಕ್ಕೆ ಒಯ್ಯಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ಬಹಳಷ್ಟು ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನ ಮುಗಿಸೋ ಮುಂಚೆ ಮತ್ತೊಮ್ಮೆ ನಮ್ಮ ಸಚಿವರನ್ನ ಮತ್ತು ನಮ್ಮ ಇನ್ನು ಸನದಿ ಸಾಹೇಬರನ್ನ ಹಿರಿಯರಿದ್ದಾರೆ ಅವರನ್ನ, ನಮ್ಮ ಜಿಲ್ಲಾಧಿಕಾರಿಗಳನ್ನ, ಇನ್ನುಳಿದಂತ ಅಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ರಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಚಿವರಿಗೆ ಒಂದು ವಿಶೇಷ ಮನವಿ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇದು ಪುಣ್ಯಭೂಮಿ, ಡಾಕ್ಟರ್ ಬಾಬಾ ಸಾಹೇಬ್ ನಡೆದಾಡಿದಂತ ಭೂಮಿ. ಅವರ ಧರ್ಮ ಪತ್ನಿಗೆ ಅನಾರೋಗ್ಯದ ನಿಮಿತ್ತ ಡಾಕ್ಟರ್ ಒಂದು ಬೇರೆ ಪ್ರದೇಶಕ್ಕೆ ಒಯ್ಯಿರಿ ಅಂತ ಹೇಳಿದಾಗ ಅವ್ರು ಆಯ್ಕೆ ಮಾಡಿಕೊಂಡದ್ದು ಧಾರವಾಡನ. ಈ ಧಾರವಾಡ, ಇಲ್ಲಿ ಬಾಬಾ ಸಾಹೇಬರು ಪಾದಗಳನ್ನು ಸ್ಪರ್ಶಿಸಿದಂತ ಪುಣ್ಯಭೂಮಿ ಇದು. ಹೌದಾ? ಅದಕ್ಕೆ ನನಗೆ ಹೆಮ್ಮೆ ಇದೆ. ಡಾಕ್ಟರ್ ಬಾಬಾ ಸಾಹೇಬರು ಇಲ್ಲೊಂದು ಸ್ಕೂಲನ್ನು ಕಟ್ಟಿದ್ದಾರೆ. ಅವರು ಧರ್ಮ ಪತ್ನಿ ಸ್ಕೂಲ್ಗೆ ಹಣಕಾಸಿನ ತೊಂದರೆ ಆದಾಗ ಅವರು ಬಂಗಾರದ ಆಭರಣಗಳನ್ನ ಒತ್ತೆ ಇಟ್ಟು ಅಥವಾ ಮಾರಿ ಆ ಸ್ಕೂಲನ್ನ ನಡೆಯುವಂತೆ ಮಾಡಿರ್ತಾರೆ ಇಂಥದ್ದು. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ತಮಗೆ ಗೊತ್ತಿಲ್ಲ, ಡಾಕ್ಟರ್ ಬಾಬಾ ಸಾಹೇಬರು ಶಾಸನ ಸಭೆಯಲ್ಲಿದ್ದಾಗ ಇದು ಮುಂಬೈ ಪ್ರಾಂತಕ್ಕೆ ಒಳಪಟ್ಟಿತ್ತು. ಮುಂಬೈ ಪ್ರಾಂತದಲ್ಲಿ ಬಾಬಾ ಸಾಹೇಬರು ಎತ್ತಿದ್ದು ಧಾರವಾಡದ ಸಮಸ್ಯೆಯನ್ನ. ಧಾರವಾಡದಲ್ಲಿ ಒಬ್ಬ ದಲಿತ ಮಹಾರ್ ಹುಡುಗನಿಗೆ ಅಂತಂದ್ರೆ ಇಲ್ಲಿರುವಂತ ವಲಯರಿಗೆ ಮಹಾರ್ ಅಂತಾರೆ. ಮಹಾರು ಮತ್ತು ವಲಯರು ಒಂದೇ. ನಿಮ್ಗೆ ಇನ್ನೂ ಉದಾಹರಣೆ ಬೇಕು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರದು ಬೆಳಗಾವದಲ್ಲಿ ಮಹಾರ್ ರೆಜಿಮೆಂಟ್ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಈ ಭಾಗದಲ್ಲಿ ಬಹಳಷ್ಟು ದಲಿತರು ಇರೋದ್ರಿಂದ. ಹೌದಾ? ಅಂತಂದ್ರೆ ನಾನು ಈ ಸಂದರ್ಭದಲ್ಲಿ ಏನ್ ಹೇಳಿಕೆ ಇಚ್ಛಿಸ್ತಾ ಇದ್ದೀನಿ, ಬಾಬಾ ಸಾಹೇಬರಿಗೆ ಇರುವಂತ ಮತ್ತು ಧಾರವಾಡ ಬಾಬಾ ಸಾಹೇಬರಿಗೆ ಇರುವಂತ ನಂಟು ಅದ್ಭುತವಾದಂತದ್ದಿದೆ. ಬಾಂಬೆ ಶಾಸನ ಸಭೆಯಲ್ಲಿ ಹೇಳ್ತಾರೆ, ಧಾರವಾಡದಲ್ಲಿ
ಒಬ್ಬ ಅಸ್ಪೃಶ್ಯ ಯುವಕನಿಗೆ ಮಹಾನ್ ಯುವಕನಿಗೆ ಫೀಸ್ ಅನ್ನು ಕಟ್ಟುವಂತ ಶಕ್ತಿ ಇದ್ದಾಗನು ಫೀಸ್ ಕಟ್ತೀನಿ ನನ್ನ ಶಾಲೆಗೆ ತಗೊಳ್ಳಿ ಅಂತ ಕೇಳಿದಾಗನು ಕೂಡ ಆ ಜಾತಿ ಕಾರಣಕ್ಕೆ ಅವನು ಅಡ್ಮಿಷನ್ ನಿರಾಕರಿಸಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇದು ಧಾರವಾಡ ಬಗ್ಗೆ ಹೆಮ್ಮೆ ಪಡಬೇಕು. ಇವೆಲ್ಲ ಇತಿಹಾಸ ನಮ್ಮಿಂದ ಸೃಷ್ಟಿಗೊಳ್ಬೇಕು. ಅಲ್ಲಲ್ಲೇ ಸಣ್ಣ ಮಟ್ಟದಲ್ಲಿ ಅವು ಸಿಗ್ತಾ ಇದ್ದಾವೆ. ಯಾಕಂದ್ರೆ ಅವ್ರು ಬಹಳಷ್ಟು ಬರಹಣ ಮಾಡಿದ್ದಾರೆ, ಅದ್ರಲ್ಲಿ ಸಿಗ್ತದೆ. ಅದಕ್ಕಾಗಿ ಇಂಥ ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಬಂದಾಗ, ತಪೋವನ ಹತ್ರ ಬಂದಾಗ, ಆ ಭಾಗದಲ್ಲಿ ಅಡ್ಡಾಡುವಾಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಏನಿದೆಯಲ್ಲ ಆ ಜಾಗದಲ್ಲಿ ಹೋಗಿ ಇಲ್ಲೊಂದು ವಿಶ್ವವಿದ್ಯಾಲಯ ಆಗಬೇಕು, ಅದ್ಭುತ ಆಗುತ್ತೆ ಈ ಭಾಗದಲ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಭಾಗದಲ್ಲಿ ಏನಾದ್ರೂ ಒಂದು ಚಳವಳಿಗಳನ್ನ, ರಾಜಕೀಯ ಜೊತೆ ಚಳವಳಿಗಳನ್ನ ಮಾಡೋದು ಬಹಳ ಕಷ್ಟ ಇದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಜಾತಿವಾದಿಗಳ ಪ್ರತಿರೋಧವಾಗಿ ಎದ್ದು ನಿಲ್ತಾ ಇರ್ತಾರೆ. ಅದಕ್ಕಾಗಿ ಜಾರಕಿಹೊಳಿ ಅವರಾಗ್ಲಿ, ಮೊನ್ನೆ ನಮ್ಮ ಸಂತೋಷ್ ಲಾಡ್ ಅವರಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಗೌರವ ಇದೆ. ಏನನ್ನಾದ್ರೂ ಅವರು ವಿಚಾರಧಾರೆಗಳನ್ನ ಈಗಲೂ ಕೂಡ ಒಂದೇನೋ ಮಾಡಿದ್ದಾರೆ, ಯೂಟ್ಯೂಬ್ ದಲ್ಲಿ ಅದೊಂದೇನೋ ವಿಡಿಯೋ ಮಾಡಿಬಿಡ್ಬೇಕು ಅಂತ ಹೇಳಿ ಒಂದೇನೋ ಮಾಡಿದ್ದಾರೆ ಅಂತ ನೋಡಿದ್ದೀನಿ. ಅಂದ್ರೆ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನ ಸ್ಪ್ರೆಡ್ ಮಾಡೋದು, ಒಂದ್ ಕಡೆ ಬಾಬಾ ಸಾಹೇಬ್ ವಿಚಾರಧಾರೆಗಳ ಜನರಿಗೆ ಮುಟ್ಟಬಾರ್ದು ಅಂತ ಮಾಡ್ತಾ ಇದ್ದಾರೆ ಜಾತಿವಾದಿಗಳು. ಆದ್ರೆ ಇನ್ನೊಂದ್ ಕಡೆ ಆ ವಿಚಾರಧಾರೆಗಳು ಪ್ರತಿ ಮನುಷ್ಯನ ತಲೆಗೂ ಮುಟ್ಟುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಸಚಿವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಸಾಧ್ಯ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಧಾರವಾಡದಲ್ಲಿ ವಿಶ್ವವಿದ್ಯಾಲಯಕ್ಕನೋ ಅಥವಾ ಇನ್ನೊಂದು ಯಾವುದಕ್ಕನೋ ತಾವು ಒಂದು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ತಾವು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಇದೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರು ಉಳಿಯುವಂತದ್ದು, ಅವ್ರ ಹೆಸರಿನಲ್ಲಿ ಒಂದು ಏನಾದ್ರೂ ಬದಲಾವಣೆ ಮಾಡಬೇಕು, ಇಲ್ಲಿರುವಂತ ವಿಶ್ವವಿದ್ಯಾಲಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡಿಕೊಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅದಕ್ಕಾಗಿ ಯಾಕಂದ್ರೆ ನಾನು ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲೆಲ್ಲೋ ಏನೇನೋ ಅದಾವೆ, ಜಗತ್ತಿನಲ್ಲೆಲ್ಲ ರೋಡ್ ಹೆಸರು ಇಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಹಂಗೇರಿಯಾದಲ್ಲಿ ಸ್ಕೂಲ್ ಹೆಸರು ಇಡ್ತಾ ಇದ್ದಾರೆ. ಧಾರವಾಡಕ್ಕೆ ಇಷ್ಟೊಂದು ನಂಟಿದ್ದಾಗನೂ ಕೂಡ ನಾವು ಅದನ್ನ, ಆಮೇಲೆ ಇನ್ನೊಂದು ಹೇಳ್ತೀನಿ, ತಾವು ಏನಾದ್ರೂ ಮಾಡಿದ್ರೆ ಶಾಶ್ವತವಾಗಿ ಇತಿಹಾಸದಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಹೊಂದ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ಬರೋಡಾ ಮಹಾರಾಜರನ್ನ ನೆನೆಸ್ಕೊಳ್ತಾ ಇರ್ತೀವಿ, ಕೊಲ್ಲಾಪುರ ಶಾಹು ಮಹಾರಾಜರನ್ನ ನೆನೆಸ್ಕೊಳ್ತಾ ಇರ್ತೀವಿ. ಯಾಕೆ ನೆನೆಸ್ಕೊಳ್ತೀವಿ ಅವರನ್ನ? ಬಾಬಾ ಸಾಹೇಬ್ರಿಗೆ ಅವತ್ತು ಅವ್ರು ಸಹಾಯ ಮಾಡಿದ್ದಾರೆ ಅಂತ ಇವತ್ತು ಅವ್ರ ಸಮುದಾಯದವರನ್ನೇ ಇವತ್ತು ನೆನೆಸ್ಕೊಳ್ಳೋದಿಲ್ಲ. ಆದ್ರೆ ಅಸ್ಪೃಶ್ಯ ಸಮುದಾಯಗಳು ಇವತ್ತು ಅವರನ್ನು ಎಷ್ಟೊಂದು ಗೌರವಾನ್ವಿತವಾಗಿ ನಡೆಸ್ಕೊಳ್ತೀವಿ, ಇವತ್ತು ಎಷ್ಟೊಂದು ಅವ್ರ ಬಗ್ಗೆ ಗೌರವ ಭಾವನೆ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅದೊಂದು ನನ್ನ ಸಣ್ಣ ಒಟ್ಟು ಮಾನ್ಯ ಸಚಿವರಲ್ಲಿ, ಉತ್ಸಾಹಿ ಸಚಿವರಲ್ಲಿ ಆ ಶಕ್ತಿ ಇದೆ. ಅದಕ್ಕಾಗಿ ನಾನು ಅವ್ರ ಮುಂದೆ ಅದೊಂದು ಬೇಡಿಕೆ ಇಟ್ಟು ಮತ್ತೊಮ್ಮೆ ಸಚಿವರಲ್ಲಿ ನಾನು ಬಹಳಷ್ಟು ಮಾತಾಡಿದೆ, ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿ ಬಹಳಷ್ಟು ಮಾತಾಡಿದೆ, ಕ್ಷಮಿಸಬೇಕು. ಅವರನ್ನ ನೆನೆಸ್ಕೊಳ್ತಾ ಜಿಲ್ಲಾಧಿಕಾರಿಗಳನ್ನ, ಇನ್ನುಳಿದಂತ ಅಧಿಕಾರಿಗಳನ್ನ, SP ಸಾಹೇಬ್ರನ್ನ, ಮತ್ತೆ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣೀಕರ್ತರಾದಂತ ನನ್ನ ಎಲ್ಲಾ ದಲಿತ ನಾಯಕರನ್ನ, ನಮ್ಮ ಹಿರಿಯರಾದಂತ ಕಬೀರ್ ಸಾಹೇಬ್ರನ್ನ ವಿಶೇಷವಾಗಿ ನೆನೆಸ್ಕೊಳ್ತಾ, ಮತ್ತೆಲ್ಲರನ್ನು ಕೂಡ ಯಾಕೆ ಬಹಳ ಸಮಯ ಆಗಿದೆ, ಎಲ್ಲರನ್ನು ನೆನೆಸ್ಕೊಳ್ತಾ ಮತ್ತೊಮ್ಮೆ ಜೈ ಭೀಮ್ ಹೇಳ್ತಾನೆ ಒಂದೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ಲಾಡ್ ಸರ್ ಎಲ್ಲ ಕುರ್ಚಿ ಖಾಲಿ ಮಾಡ್ಬೇಕಂತಿದ್ದೀರಾ?